ಸುದೀಪ್ ಮನೇಲಿ ಈಗ್ಲೂ ಕೂಡ ದರ್ಶನ್ ಫೋಟೋ ಇದೆಯಂತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಕಿಚ್ಚ ಸುದೀಪ್ ಒಂದ್ ಟೈಮ್ ನಲ್ಲಿ ಬೆಸ್ಟ್ ಫ್ರೆಂಡ್ಸ್. ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ನಂತರ ಆ ರೀತಿಯಾದ ಸ್ನೇಹ ಇವರಿಬ್ರಲ್ಲಿ ಇದೆ ಅಂತ ಇಡೀ ಇಂಡಸ್ಟ್ರಿನೇ ಮಾತಾಡ್ಕೊಳ್ತಾ ಇದ್ರು. ಹೀಗಿರುವಾಗ್ಲೇ ಅದ್ಯಾವುದೋ ಕಾರಣಕ್ಕೆ ಅದ್ಯಾವ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಯ್ತು. ಯಾವಾಗ್ಲೂ ಒಟ್ಟಿಗೆ ಓಡಾಡ್ತಿದ್ದ ದಚ್ಚು ಕಿಚ್ಚ ಇದ್ದಕ್ಕಿದ್ದಂತೆ ದೂರವಾಗ್ಬಿಟ್ರು. ಒಟ್ಟಿಗೆ ಯಾವ ವೇದಿಕೆಯಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಒಬ್ಬರ ಬಗ್ಗೆ ಇನ್ನೊಬ್ರು ಮಾತಾಡೋದು ಬಿಟ್ರು, ಒಬ್ರ ಸಿನಿಮಾವನ್ನ ಇನ್ನೊಬ್ರು ಪ್ರಮೋಟ್ ಮಾಡೋದನ್ನು ಬಿಟ್ಬಿಟ್ರು. ಅಲ್ಲಿಗೆ ಎಲ್ಲಾನು ಮುಗಿದು ಹೋಯ್ತು. ಇವರಿಬ್ಬರದ್ದು ಮತ್ತೆ ಸೇರದ ಸ್ನೇಹ ಅಂತ ಹೇಳಲಾಗಿತ್ತು. ಬಟ್ ಅದನ್ನ ಸುದೀಪ್ ಸುಳ್ಳು ಮಾಡ್ತಿದ್ದಾರೆ. ಇಬ್ಬರ ನಡುವೆ ಮನಸ್ತಾಪ ಉಂಟಾದ್ಮೇಲೂ ಕೂಡ ಒಬ್ರನ್ನ ಒಬ್ರು ಬಿಟ್ಕೊಟ್ಟಿಲ್ಲ. ದರ್ಶನ್ ಟ್ವೀಟ್ ಮಾಡಿದ್ದು ಬಿಟ್ರೆ ಅದಾದ್ಮೇಲೆ ಸುದೀಪ್ ಬಗ್ಗೆ ಏನೂ ಮಾತಾಡಿಲ್ಲ. ಅದೇ ರೀತಿ ಸುದೀಪ್ ಕೂಡ ಇದುವರೆಗೂ ದರ್ಶನ್ ಬಗ್ಗೆ ಆಗ್ಲಿ ಅಥವಾ ಅವರಿಬ್ಬರ ಸ್ನೇಹದಲ್ಲಿ ಮೂಡಿರೋ ಬಿರುಕಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೆಗೆಟಿವ್ ಆಗಿ ಎಲ್ಲೂ ಕೂಡ ಚರ್ಚೆ ಮಾಡೇ ಇಲ್ಲ. ದರ್ಶನ್ ನನ್ನ ಒಳ್ಳೆ ಫ್ರೆಂಡ್ ಅಂತಾನೆ ಹೇಳಿದ್ದಾರೆ. ದರ್ಶನ್ ಮತ್ತೆ ಸುದೀಪ್ ನಡುವೆ ಯಾವ್ದೋ ಕಾರಣಕ್ಕೆ ಅದೇನೋ ಆಗೋಗಿದೆ ಅನ್ನೋದಾದ್ರೆ ಒಬ್ಬರ ಮುಖ ಇನ್ನೊಬ್ರು ನೋಡ್ತಿರ್ಲಿಲ್ಲ. ಬಟ್ ಹಾಗಾಗ್ಲಿಲ್ಲ. ಯಾರಿಗೂ ಗೊತ್ತಿಲ್ಲದೆ ವಿಷಯ ಅಂದ್ರೆ ಸುದೀಪ್ ಮನೇಲಿ ಈಗ್ಲೂ ಕೂಡ ದರ್ಶನ್ ಅವರ ಫೋಟೋ ಇದೆಯಂತೆ. ಮನೆಗೆ ಹೋದವ್ರಿಗೆ ಸುದೀಪ್ ಮತ್ತೆ ದರ್ಶನ್ ಒಟ್ಟಿಗೆ ಇರೋ ಫೋಟೋ ಕಾಣತ್ತೆ. ಅಂದ ಹಾಗೆ ಸುದೀಪ್ ಮನೆಯಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಹಲವು ದಿಗ್ಗಜರ ಫೋಟೋಗಳಿದೆ. ಅದಕ್ಕಾಗಿ ಒಂದು ವಿಶೇಷ ಸ್ಥಾನ ಕೂಡ ಇದೆ. ರಾಜ್, ವಿಷ್ಣು, ಶಂಕರ್ ನಾಗ್, ಅನಂತ್ ನಾಗ್, ಶಿವರಾಜ್ ಕುಮಾರ್ ಹೀಗೆ ಬಹುತೇಕರ ಫೋಟೋ ಇದೆ. ಆದ್ರೆ ಸುದೀಪ್ ಮತ್ತೆ ದರ್ಶನ್ ಫೋಟೋ ಕೂಡ ಇನ್ನೊಂದ್ ಕಡೆ ಇದೆ. ಸುದೀಪ್ ಮನೆಯಲ್ಲಿ ಹೇಗೆ ದರ್ಶನ್ ಫೋಟೋ ಇದೆಯೋ ಅದೇ ತರ ದರ್ಶನ್ ಅವರ ಮನೆಯಲ್ಲೂ ಕೂಡ ಸೇಮ್ ಫೋಟೋ ಇರುತ್ತೆ ಅನ್ನೋ ಒಂದು ನಂಬಿಕೆ ಅಭಿಮಾನಿಗಳದ್ದು. ಇಬ್ರು ಒಟ್ಟಿಗೆ ಯಾವಾಗ ಕಾಣಿಸ್ಕೋತೀರಾ ಅಂತ ಸುದೀಪ್ ಅವ್ರನ್ನ ಕೇಳಿದ್ರೆ ಮನಸ್ತಾಪಕ್ಕೆ ಕಾರಣ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಮಾತಾಡಬಹುದು. ಅದನ್ನ ಹೊರತುಪಡಿಸಿ ನಮ್ಮಿಬ್ರ ಮಧ್ಯ ಏನೂ ಆಗಿಲ್ಲ. ಇಷ್ಟ ಇಲ್ಲದ ಸ್ನೇಹವನ್ನ ಬಲವಂತವಾಗಿ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆಲ್ಲ ಸಮಯ ಬರ್ಬೇಕು. ಆ ಟೈಮ್ ಬಂದಾಗ ಇಬ್ರು ಒಟ್ಟಿಗೆ ಕಾಣಿಸ್ಕೋತಾರೆ, ಒಟ್ಟಿಗೆ ಸಿನಿಮಾನು ಮಾಡ್ತಾರೆ. ಆ ದಿನಕ್ಕೋಸ್ಕರನೇ ಕಿಚ್ಚ ದಚ್ಚು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಕಳಿಸಿ.